ಈ ವಿಡಿಯೋ ನೋಡ್ಕೊಂಡ್ ಬನ್ನಿ ಫಸ್ಟ್. ಏನ್ ಬಾಬಿದ ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ಅದ್ ಚೆನ್ನಾಗೋಳ ಕಾಲೇಜ್ ಹೋಗ್ತಾ ಇರ್ತಾರೆ. ಈ ಸತಿ ಬರ್ಬೇಕಾದ್ರೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಕೂಟ ಬರುತ್ತಲ್ಲ. ಎಲ್ರಿಗೂ ನಮಸ್ಕಾರ. ಇವಾಗ ನೋಡ್ಕೊಂಡ್ ಬಂದ್ರಲ್ಲ ಒಂದ್ 2 ವಿಡಿಯೋ. ಈ ರೀತಿ ಲಿಪ್ ಸಿಂಕಿಂಗ್ ವಿಡಿಯೋಸ್ ನ ಮೊಬೈಲ್ ನಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಈ ರೀತಿ ಲಿಪ್ ಸಿಂಕಿಂಗ್ ವಿಡಿಯೋಸ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡೇ ಇರ್ತೀರಾ. ಇವಾಗ ಈ ಒಂದು ವಿಡಿಯೋಸ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇನ್ಶರ್ಟ್ ಅಂತ ಆಪ್ ಇದೆ. ಈ ಆಪ್ ನ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಮ್ಮ ಫೋನ್ ಅಲ್ಲಿರೋ ಫೋಟೋಸ್ ವಿಡಿಯೋಸ್ ಎಲ್ಲ ಬರುತ್ತೆ. ಯಾವ ವಿಡಿಯೋನ ಎಡಿಟ್ ಮಾಡಬೇಕು ಅಂತ ಇರ್ತೀವಲ್ಲ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಆ ಒಂದು ವಿಡಿಯೋ ಇಲ್ಲಿ ಆಡ್ ಆಗುತ್ತೆ. ಎಕ್ಸಾಂಪಲ್ ಗೆ ನಾನು ಇಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋನ ನಾವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಬಹುದು ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ. ನೆಕ್ಸ್ಟ್ ಇಲ್ಲಿ ಕನ್ವರ್ಸ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಆ ಒಂದು ವಿಡಿಯೋ ಸೈಜ್ ನಮಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಸೈಜು ಮತ್ತೆ ಯೂಟ್ಯೂಬ್ ವಿಡಿಯೋ ಸೈಜು ಮತ್ತೆ ಈ ಸುಮಾರು ಆಪ್ಷನ್ಗಳಿದೆ. ನಮ್ಗೆ ಯಾವ ಸೈಜ್ ಬೇಕೋ ಆ ಒಂದು ವಿಡಿಯೋ ಸೈಜ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಹಾಗೆ ಸ್ವೈಪ್ ಮಾಡಿದಾಗ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ವಿಡಿಯೋಗೆ ನಾವು ಬ್ಯಾಕ್ ಗ್ರೌಂಡ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಬಹುದು. ವಿಡಿಯೋ ಲೆಂತ್ ಜಾಸ್ತಿ ಇದ್ರೆ ಈ ರೀತಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಬಹುದು. ಮತ್ತೆ ವಿಡಿಯೋ ಎಂಡ್ ಅಲ್ಲಿ ಅಥವಾ ನಮಗೆ ವಿಡಿಯೋ ಜಾಸ್ತಿ ಇದ್ರೆ ಕೆಲವೊಂದು ಸೀನ್ ಬೇಡ ಅಂತಂದ್ರೆ ಇಲ್ಲಿ ಸ್ಪ್ಲಿಟ್ ಅಂತ ಆಪ್ಷನ್ ಇರುತ್ತೆ. ಕ್ಲಿಕ್ ಮಾಡ್ಕೊಂಡಾಗ ಅವಾಗ ಒಂದೊಂದು ವಿಡಿಯೋ ಸ್ಪ್ಲಿಟ್ ಆಗುತ್ತೆ. ಅವಾಗ ಬೇಡದಿರೋ ವಿಡಿಯೋನ ನಾವು ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ವಿಡಿಯೋ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಈ ವಿಡಿಯೋಗೆ ಲಿಪ್ ಸಿಂಕಿಂಗ್ ಆಡ್ ಮಾಡಕ್ಕೆ ಇಲ್ಲಿ ಯಾವ ಒಂದು ಸೀನ್ ಗೆ ಲಿಪ್ ಸಿಂಕಿಂಗ್ ಆಡ್ ಮಾಡಬೇಕು ಅಂತ ಇರ್ತೀವಲ್ಲ ಆ ಒಂದು ಸೀನ್ ಹತ್ರ ಇಲ್ಲಿ ಈ ಒಂದು ಲೈನ್ ಇದೆಯಲ್ಲ ಆ ಒಂದು ಲೈನ್ ತಗೊಂಡ್ ಬರ್ಬೇಕು. ಅವಾಗ ಇಲ್ಲಿ ಮೇಲ್ಗಡೆ ಸ್ಪ್ಲಿಟ್ ಅಂತ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸ್ಪ್ಲಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹಾಗೆ ಆ ಲೈನ್ ಸ್ವಲ್ಪ ಹಿಂದಕ್ಕೆ ತಗೊಬಂದು ಇಲ್ಲಿ ಮತ್ತೆ ಸ್ಪ್ಲಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಅವಾಗ ಸ್ಪ್ಲಿಟ್ ಆಗುತ್ತೆ. ನೆಕ್ಸ್ಟ್ ಯಾವ ಸೀನ್ ಗೆ ಲಿಪ್ ಸಿಂಕಿಂಗ್ ಆಡ್ ಮಾಡ್ಬೇಕು ಅಂತ ಇರ್ತೀವಲ್ಲ ಅದನ್ನ ಸ್ಪ್ಲಿಟ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಫ್ರೀಸ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಸ್ಪ್ಲಿಟ್ ಆಗಿರೋ ವಿಡಿಯೋ ಈ ರೀತಿ ಒಂದು ಫೋಟೋ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಒಂದು ಫ್ರೀಸ್ ಆಗುತ್ತೆ. ಇವಾಗ ಲಿಪ್ ಸಿಂಕಿಂಗ್ ಆಡ್ ಮಾಡಕ್ಕೆ ಇಲ್ಲಿ ಹಾಗೆ ಸ್ವೈಪ್ ಮಾಡಿದಾಗ ಇಲ್ಲಿ ಪಿಪ್ ಅಂತ ಆಪ್ಷನ್ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಫೋನ್ ಅಲ್ಲಿರೋ ಫೋಟೋಸ್ ವಿಡಿಯೋಸ್ ಎಲ್ಲ ಬರುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಈ ರೀತಿ ಲಿಪ್ ಸಿಂಕಿಂಗ್ ಒಂದು ವಿಡಿಯೋ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ಇಲ್ಲಿ ಯೂಟ್ಯೂಬ್ ಅಲ್ಲಿ ಲಿಪ್ ಸಿಂಕಿಂಗ್ ಗ್ರೀನ್ ಸ್ಕ್ರೀನ್ ವಿಡಿಯೋ ಅಂತ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಈ ವಿಡಿಯೋನ ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಆ ಒಂದು ಫೋಟೋನ ಏರಿಕೆ ಈ ರೀತಿ ಎಳ್ಕೊಂಡ್ ಬರ್ಬೇಕು. ನೆಕ್ಸ್ಟ್ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ವೈಪ್ ಮಾಡಬೇಕು ಮೇಲ್ಗಡೆ. ಇಲ್ಲಿ ಕಟ್ಔಟ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಕ್ರೋಮ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ವಿಡಿಯೋ ಮೇಲೆ ರೌಂಡ್ ಸರ್ಕಲ್ ಇರುತ್ತೆ. ಇದನ್ನ ಸೈಡ್ ಎಳ್ಕೊಬೇಕು. ಅವಾಗ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಲಿಪ್ ಸಿಂಕಿಂಗ್ ವಿಡಿಯೋನ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ದೊಡ್ಡ ಅಥವಾ ಚಿಕ್ಕ ಮಾಡ್ಕೊಬಹುದು. ನೆಕ್ಸ್ಟ್ ಆ ಒಂದು ಲಿಪ್ ಸಿಂಕಿಂಗ್ ವಿಡಿಯೋನ ಆ ಒಂದು ಬೆಕ್ಕು ಬಾಯಿ ಹತ್ರ ನಾನು ಈ ರೀತಿ ಆಡ್ ಮಾಡಿದೆ. ಅದು ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಇವಾಗ ಆ ಲಿಪ್ ಸಿಂಕಿಂಗ್ ಗೆ ಮ್ಯಾಚ್ ಆಗೋ ತರ ನಾವು ಒಂದು ಆಡಿಯೋನ ಆಡ್ ಮಾಡಬೇಕು. ಅದಕ್ಕೆ ಇಲ್ಲಿ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಮೈ ಮ್ಯೂಸಿಕ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ನಮ್ಮ ಫೋನ್ ಇರೋ ಆಡಿಯೋಸ್ ಎಲ್ಲ ಬರುತ್ತೆ. ನಾವು ಯಾವ ಒಂದು ಆಡಿಯೋನ ಆಡ್ ಮಾಡಬೇಕು ಅಂತ ಇರ್ತೀವಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತೆ ನಮ್ಮ ಹತ್ರ ಇಲ್ಲಿ ಆಡಿಯೋ ಇಲ್ಲ ಅಂದ್ರೆ ವಿಡಿಯೋ ಇಂದ ಆಡಿಯೋಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಫೋನ್ ಇರೋ ವಿಡಿಯೋಸ್ ಬರುತ್ತೆ. ನಾವು ಯಾವ ಒಂದು ವಿಡಿಯೋ ಇಂದ ಆಡಿಯೋಗೆ ಕನ್ವರ್ಟ್ ಮಾಡಬೇಕು ಅಂತ ಇರ್ತೀವಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಎಕ್ಸಾಂಪಲ್ ಗೆ ನಾನು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡೆ. ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತಿದೆ. ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಒಂದು ವಿಡಿಯೋ ಆಡಿಯೋಗೆ ಕನ್ವರ್ಟ್ ಆಗುತ್ತೆ. ಈ ಒಂದು ಆಡಿಯೋದಲ್ಲಿ ಸ್ಟಾರ್ಟಿಂಗು ಏನಾದ್ರು ಬೇಡದಿರೋ ಡೈಲಾಗ್ ಅಥವಾ ಬೇಡದಿರೋ ಸೌಂಡ್ ಇದ್ರೆ ಅದನ್ನ ನಾವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಬಹುದು. ಈ ಆಡಿಯೋನ ಕರೆಕ್ಟ್ ಆಗಿ ಆ ಲಿಪ್ ಸಿಂಕಿಂಗ್ ವಿಡಿಯೋ ಎಡೆ ಆಗಿದೆಯಲ್ಲ ಆ ಟೈಮ್ಗೆ ಕರೆಕ್ಟ್ ಆಗಿ ಈ ಒಂದು ಆಡಿಯೋನು ಸಹ ನಾವು ಅಲ್ಲಿಗೆ ಮ್ಯಾಚ್ ಮಾಡಬೇಕು. ಈ ರೀತಿ ಒಂದು ಆಡಿಯೋದಲ್ಲಿ ಎಷ್ಟು ಬೇಕು ನಮ್ಗೆ ಅಷ್ಟು ಡೈಲಾಗ್ ನ ಇಟ್ಕೊಂಡು ಬೇಡದಿರೋದನ್ನ ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡಿಲೀಟ್ ಆಗುತ್ತೆ ಈ ರೀತಿ. ನೆಕ್ಸ್ಟ್ ಈ ಒಂದು ವಿಡಿಯೋನ ಪ್ಲೇ ಮಾಡಿ ಒಂದ್ಸಲ ನೋಡ್ಕೊಬೇಕು. ಆಮೇಲೆ ಏನಾದ್ರು ಅಡ್ಜಸ್ಟ್ ಮಾಡೋದಿದ್ರೆ ಇಲ್ಲಿ ಸ್ವಲ್ಪ ಎಡಿಟ್ ಮಾಡ್ಕೊಬಹುದು. ಇವಾಗ ವಿಡಿಯೋನ ಫೋನ್ಗೆ ಸೇವ್ ಮಾಡ್ಕೊಳ್ಳಕ್ಕೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಒಂದು ವಿಡಿಯೋ ಇಲ್ಲಿ ಸೇವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ
ಕನ್ವರ್ಟಿಂಗ್ ವಿಡಿಯೋ ಅಂತಿದೆ. ಅದು ಪೂರ್ತಿ ಪರ್ಸೆಂಟೇಜ್ ಕಂಪ್ಲೀಟ್ ಆಗಬೇಕು, 100% ಕಂಪ್ಲೀಟ್ ಆಗಬೇಕು. ಅವಾಗ ಒಂದು ವಿಡಿಯೋ ನಮ್ಮ ಫೋನ್ಗೆ ಸೇವ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಸೇವ್ ಆದ್ಮೇಲೆ ಇಲ್ಲಿ ಈ ಒಂದು ಆರೋ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಈ ರೀತಿ ಬರುತ್ತೆ. ಇಲ್ಲಿ ಡ್ರಾಫ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಒಂದು ವಿಡಿಯೋ ಈ ಒಂದು ಆಪ್ ಅಲ್ಲಿ ಡ್ರಾಫ್ಟ್ ಆಗಿರುತ್ತೆ. ನಿಮ್ಗೆ ಬೇಕು ಅಂದ್ರೆ ನಾವು ಮತ್ತೆ ಇಲ್ಲಿ ಎಡಿಟ್ ಮಾಡ್ಕೊಬಹುದು, ಏನಾದ್ರು ಚೇಂಜಸ್ ಮಾಡ್ಕೊಬಹುದು ಬೇಕಾದ್ರೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ತರದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.